ಯಾರಿಗೂ ಕಾಣ್ದೇ ಇರೋ ಹಾಗೆ ಮಾವಯ್ಯ ಬಂದು ನನಗ್ ಧಾನ್ಯನ ಭಿಕ್ಷೆ ಕೊಟ್ರು. ಓಹೋ, ಇದ ವಿಷಯ. ಏ ಭಾರ್ಗವಿ, ಈ ಸುದ್ದಿನ ಈಗ್ಲೇ ಅಲ್ಲಿ ಗಂಟ ಮುಟ್ಟಿಸ್ಬೇಕು. ಅಲ್ಲಿಗೆ ಅಂದ್ರೆ? ಇನ್ನೆಲ್ಲಿಗೆ? ಅಜ್ಜಿಗೆ ಬಾ. ಓ ಹಾ ಹಾ. ಏನೋ ಅಮ್ಮ, ನಿನ್ ಮುಖದಲ್ಲಿ ಇಂಥ ಸಂತೋಷ ನೋಡಿ ತುಂಬಾ ಕಾಲ ಆಗಿತ್ತು. ಇವತ್ತು ನಿನ್ಗಿಂತ ಹೆಚ್ಚಾಗಿ ನನಗ್ ತುಂಬಾ ಸಂತೋಷ ಆಗ್ತಿದೆ. ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ಭರವಸೆ ಮೂಡ್ತಾ ಇದೆ ಅತ್ತೆ. ಸರಿ, ಮೊದಲು ಇದರಿಂದ ಪ್ರಸಾದ ತಯಾರು ಮಾಡಿ ತಾಯಿಗೆ ನೈವೇದ್ಯ ಇಡ್ತೀನಿ. ಸರಿನಮ್ಮ. ಸರಿ ಅತ್ತೆ. ಅಮ್ಮ, ನೀನ್ ಇದ್ದಿದ್ದು ಒಳ್ಳೇದಾಯ್ತು. ಅಂತೂ ತುಳಸಿಗ್ ಭಿಕ್ಷೆ ಹಾಕ್ದೆ, ಅವಳ ವ್ರತನ ಪೂರ್ತಿ ಭಂಗ ಮಾಡ್ದಿಯಲ್ಲ, ಒಳ್ಳೆ ಕೆಲಸ ಮಾಡ್ದೆ. ಯಾರ್ದಮ್ಮ ಫೋನು? ಅದೇ ಕಣೆ, ಸರ್ವಮಂಗಳಂದು. ಅಲ್ಲಿ ವ್ರತ ಭಂಗ ಆಯ್ತಲ್ಲ, ಅದ್ ಹೇಗಾಯ್ತು ಅಂತ ತಿಳ್ಸಕ್ಕೆ ಫೋನ್ ಮಾಡಿರ್ಬೇಕು. ತಡಿ, ಅವಳ ಬಾಯಿಂದಾನೆ ಕೇಳೋಣ. ಸ್ಪೀಕರ್ ಆನ್ ಮಾಡು. ಹಲೋ ಮಂಗಳ, ಏನಾಯ್ತು? ವ್ರತದ ಬಾಯಿಗೆ ಮಣ್ ಬಿತ್ತಾ? ಏನು ಮಣ್ಣು? ನೀವ್ ವ್ರತಕ್ಕೆ ಮಣ್ಣು ಹಾಕ್ತೀನಿ ಅಂತ ಹೇಳಿ ನನ್ನ ಬಾಯಿಗೆ ಮಣ್ಣು ಹಾಕಿದ್ರಲ್ಲ. ಯಾಕವ, ಏನಾಯ್ತು? ಅಲ್ಲ ಅಜ್ಜಿ, ನಮಗ್ ವ್ರತ ಕೆಡ್ಸು ಅಂತ ಹೇಳ್ಬಿಟ್ಟು ನಿಮ್ಮನೆಯಿಂದಲೇ ಭಿಕ್ಷೆ ಹಾಕಿ ಕಳ್ಸಿದಿರಲ್ಲ, ಇದು ನ್ಯಾಯನಾ ಅಂತ. ಏನು, ನಮ್ಮನೆಯಿಂದ ಭಿಕ್ಷೆ ಹಾಕದ್ವಾ? ನಾವೆಲ್ ಭಿಕ್ಷೆ ಹಾಕಿದ್ವಿ? ಚೆನ್ನಾಗಿ ಬೈದ್ ಕಳ್ಸಿದೀವಿ ಕಣವ್ವ. ಮತ್ತೆ ಇವತ್ತು ನಿಮ್ಮನೆಯಿಂದನೇ ಭಿಕ್ಷೆ ಸಿಕ್ಕೈತೆ ಅಂತ ಅವಳು ಕುಸ್ಕುಸಿಯಾಗಿ 7ನೇ ದಿನದ ವ್ರತ ಶುರು ಮಾಡ್ಕೊಂಡ್ಲು. ಏಯ್